ಹಲೋ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಬನ್ನಿ ಇವತ್ತಿನ ಸಂಡೇ ದಿನಚರ್ಯ ಹೇಗಿದೆ ಅಂತ ನೋಡೋಣ. ಇವಾಗ ನಾನು ಮತ್ತು ನನ್ನ ಮಗ ಹೋಗ್ತಾ ಇದ್ದೀವಿ ಸಕಾರಿ ಬಂಡರ್ಗೆ. ನಾವು ಹೋಗುವಂಥ ನಮ್ಮ ಮನೆಯಿಂದ ನಾವು ಸಕಾರಿ ಬಂಡರ್ಗೆ ಹೋಗುವಂಥ ರೋಡ್ ಇದು. ನೋಡ್ಬೋದು ನೀವು, ಇಲ್ಲೊಂದು ಸಣ್ಣ ಗಣಪತಿ ದೇವಸ್ಥಾನ ಇದೆ. ಸೊ ಅಲ್ಲಿ ಕೈ ಮುಕ್ಕೊಂಡು ನಾವು ಮುಂದೆ ಸಾಗ್ತಾ ಇದ್ವಿ. ಅಲ್ಲಿ ಲೋಕಲ್ ಮಾರ್ಕೆಟಲ್ಲಿ ಟೊಮೊಟೊ ಎಲ್ಲ ಮಾರ್ತಾಯಿದ್ರು. ಹಿಂಗಿರುತ್ತೆ ನೋಡಿ, ನಾವಿರೋ ಏರಿಯಾದಲ್ಲಿ ಮಾರ್ಕೆಟ್ ಹಿಂಗಿದೆ ನಾರ್ಮಲಾಗಿ. ಇಲ್ಲೊಂದು ಸಾಯಿಬಾಬಾ ದೇವಸ್ಥಾನ ಇತ್ತು. ಇಲ್ಲಿ ಕೂಡ ದರ್ಶನ ಮಾಡಿಕೊಂಡು ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ಇದು ನಾವು ಹೋಗುವಂಥ ರೋಡು. ಇಲ್ಲಿ ಇದು ಕ್ಯಾನ್ಸರ್ ಹಾಸ್ಪಿಟಲ್. ನಮ್ಮ ಏರಿಯಾದಲ್ಲಿ ಬಂದು ಇದು ದೊಡ್ಡ ಕ್ಯಾನ್ಸರ್ ಹಾಸ್ಪಿಟಲ್. ನನ್ನ ಮಗ ಮುಂದೆ ಹೋಗ್ತಾ ಇದ್ದಾನೆ, ನನಗೆ ಹಿಂದೆ ಬಿಟ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲೊಂದು ಹಳೆ ಕಾಲದ್ದು ಒಂದು ಮನೆ ಥರ ಇತ್ತು, ಅದು ಶೂಟ್ ಮಾಡಿಕೊಂಡೆ. ಸಿಂಪಲ್ ಏರಿಯಾ ನಾವಿರೋದು ಬಂದು. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋದರೆ ಈ ಕಡೆಯಿಂದ ಶಾರ್ಟ್ಕಟ್ ರೋಡ್ ಇರೋದ್ರಿಂದ ಚೆನ್ನಾಗಿದೆ, ಬೇಗ ಹತ್ತಿರ ಹೋಗ್ಬೋದು. ನೋಡಿ ಎಷ್ಟು ಹರ ಎಲ್ಲ ಇತ್ತು. ಇಲ್ಲಿ ಈ ಏರಿಯಾದಲ್ಲಿ ಪಾರ್ಸಿಗಳು ಇರ್ತಾರೆ. ಇದು ಪಾರ್ಸಿಗಳು ದೇವಸ್ಥಾನ. ಇದು ಒಳಗಡೆ ಎಲ್ಲ ಶೂಟ್ ಮಾಡೋಕೆ ಅಲೌಡ್ ಇಲ್ಲ. ಸೊ ಇದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊತ ಹೋಗ್ತಾ ಇದ್ದೀನಿ ಮುಂದೆ. ಇಲ್ಲೆಲ್ಲ ಸೌತ್ ಇಂಡಿಯನ್ ಪೀಪಲ್ ಇರ್ತಾರೆ. ಈ ಕಡೆ ಎಲ್ಲ ಮಂಗಳೂರಿನವರು, ಶೆಟ್ಟಿ ಅಂತಾರಲ್ಲ, ಅವರೆಲ್ಲ ಇರ್ತಾರೆ. ಸೊ ಇಲ್ಲಿ ನೋಡಿ ಮೆಡಿಕಲ್ ಸ್ಟೋರ್ಗಳಿರ್ಬೋದು. ಇಲ್ಲಿ ಮುಂದ್ಗಡೆ ಚಿಕ್ಕ ಅಂಗಡಿಗಳು ಇತ್ತು, ಅದೆಲ್ಲ ಬೀಳಿಸ್ಬಿಟ್ಟಿದ್ದಾರೆ. ಇವಾಗ ಇಲ್ಲೆಲ್ಲ ಬಿಲ್ಡಿಂಗ್ ಮಾಡ್ತಿದ್ದಾರೆ. ಸೊ ಇಲ್ಲಿಂದ ಮುಂದೆ ಬಂದ್ವಿ. ಇಲ್ಲಿ ಒಂದು ಅಯ್ಯಂಗಾರ್ ಅವ್ರದ್ದು ಶಾಪ್ ಇದೆ, ಬೆಂಗಳೂರು ಅಯ್ಯಂಗಾರ್ ಅವ್ರದ್ದು. ನೋಡಿದ್ರಲ್ಲ, ಇಲ್ಲಿಂದ ಮುಂದೆ ಇಲ್ಲೆಲ್ಲ ಸ್ನ್ಯಾಕ್ಸ್ ತಿನ್ನೋಕ್ಕೆ ಜನ ತುಂಬ ಕ್ರೌಡಾಗಿರ್ತಾರೆ. ತುಂಬಾ ಅಂದರೆ ತುಂಬ ಕ್ರೌಡ್ ಇರುತ್ತೆ. ಇಲ್ಲಿ ಈ ಗಿಣ್ಣ ಥರ ಮಾಡ್ತಾರಲ್ಲ, ಅದು ತುಂಬ ಫೇಮಸ್ಸು. ಮತ್ತು ಈ ಕಡೆ ಬಂದರೆ ಇಲ್ಲೊಂದು ಬೇಕ್ರಿ ಕೂಡ ಇದೆ ನೋಡಿ, ಸಹಕಾರಿ ಭಂಡಾರ್. ನಾನು ಆಲ್ಮೋಸ್ಟ್ ಇಲ್ಲಿಗೆ ಬರೋದು ಜಾಸ್ತಿ, ಮನೆಗೇನಾದರೂ ಸಾಮಾನು ತುಂಬಬೇಕು ಅಂತಂದರೆ. ಸೊ ನನ್ನ ಮಗ ಏರ್ಫೋನಲ್ಲೇ ಬ್ಯುಸಿಯಾಗಿದ್ದ, ಮ್ಯೂಸಿಕ್ ಕೇಳಿಕೊಂಡು. ನಾನು ಸ್ವಲ್ಪ ಹಣ್ಣು, ಸ್ವಲ್ಪ ರೇಷನ್ಗಳಿಗೆ ಏನೇನು ಬೇಕಿತ್ತಲ್ಲ ಅಷ್ಟೇ ತೊಗೊಂಡೆ, ಜಾಸ್ತಿ ತೊಗೊಳ್ಳಿಲ್ಲ. ಇದಕ್ಕಿಂತ ಮುಂಚೆನೂ ನಾನು ಸ್ವಲ್ಪ ತುಂಬಿದ್ದೆ. ಹಣ್ಣುಗಳು ಸಪ್ರೇಟು ಮತ್ತು ನಾರ್ಮಲಾಗಿ ಎಲ್ಲ ತೊಗೊಂಡು ಮತ್ತೆ ಮನೆಗೆ ಹೊರಟ್ವಿ. ಇದು ನಮ್ಮ ಮನೆಗೆ ಹೋಗೋವಂಥ ದಾರಿ. ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾಯಿದ್ವಿ. ನನ್ನ ಹತ್ರ ಚೇಂಜ್ ಇರಲಿಲ್ಲ. ಪಾಪ ಆ ಟ್ಯಾಕ್ಸಿ ಅವ್ರಿಗೆ ಹೇಳಿದೆ ನಾನು ಜಿ-ಪೇ ಮಾಡ್ತೀನಿ ಅಂತ. ಇಲ್ಲಮ್ಮ ನಂಗೆ ಕ್ಯಾಶೇ ಬೇಕು ಅಂದರು. ಅವ್ರ ಕೈಗೆ ಕೊಟ್ಟೆ, ಅವರೇ ಹೋಗಿ ಚೇಂಜ್ ಮಾಡಿಸ್ಕೊಂಡ್ಬಂದರು. ನೋಡಿ, ಟ್ಯಾಕ್ಸಿ ಒಳಗಡೆಯಿಂದ ಕೂತ್ಕೊಂಡು ನಾನು ಮೇಲ್ಗಡೆ ರೈಲ್ವೆ ಸ್ಟೇಷನ್ದು ಶೂಟ್ ಮಾಡ್ಕೊಂಡು ಇದು ನಮ್ಮ ಮನೆಗೆ ಹೋಗುವಂಥ ದಾರಿ. ನಿಮ್ಗೆ ತೋರಿಸ್ತೀನಿ ನಾವೆಲ್ಲಿರೋದು ಅಂತ. ತುಂಬ ಹಳೆ ಬಿಲ್ಡಿಂಗ್ ಇದು. ಇದು ಆಫೀಸರ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಇದು ಹಿಂಗಿದೆ ನೋಡಿ. ನಾವು ಇದ್ರ ಒಳಗಡೆ ನನ್ನ ಮನೆ ಇರೋದು. ಸೊ ಇವತ್ತಿನ ಸಂಡೇ ವಿಡಿಯೋ ಹೀಗಿತ್ತು. ಇದಾದಮೇಲೆ ಒಂದು ಕಾರ್ಯಕ್ರಮಕ್ಕೆ ಊಟಕ್ಕೆ ನನಗೆ ಇನ್ವಿಟೇಷನ್ ಬಂದಿತ್ತು. ಸೊ ಇವಾಗ ನಾವು ಸಾಮಾನೆಲ್ಲ ಇಟ್ಬಿಟ್ಟು ನಾನು ನನ್ನ ಮಗ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಕಾರ್ಯಕ್ರಮ ಇದ್ದಂಥ ಜಾಗ. ಇಲ್ಲೊಂದು ಜಿಮ್ ಕೂಡ ಇದೆ ಸಣ್ಣದಾಗಿ. ನಾನು ತೋರಿಸ್ತೀನಿ ಇವಾಗ. ಅಲ್ಲಿಗೆ ಹೋಗ್ತೀವಿ ಮೇಲ್ಗಡೆ, ಪರಿಚಯ ಇರೋರ್ದೇನೆ. ಸೊ ಇಲ್ಲಿಗೆ ಊಟಕ್ಕೆ ಬಂದಿದ್ವಿ ಸಂಡೇಗೆ, ನಾನು ನನ್ನ ಮಗ. ಮತ್ತು ಇಲ್ಲಿ ಮೇಲ್ಗಡೆ ಹೋಗಿ ಸಣ್ಣದಾಗಿ ಒಂದು ಜಿಮ್ ಕೂಡ ಇತ್ತು. ಆ ಜಿಮ್ಮಲ್ಲೆಲ್ಲ ನೋಡ್ಕೊಂಡ್ವಿ, ಪರಿಚಯ ಇರೋರ್ದೇನೆ. ಹಾಗಾಗಿ ತೋರಿಸ್ತಿದ್ರು ಪಾಪ ಅದೆಲ್ಲ ಅವರು, ನೋಡಿಮ್ಮ ಹೀಗೆಲ್ಲ ಹೀಗೆ ಅಂತ. ಸೊ ಹೀಗಿತ್ತು ಇವತ್ತಿನ ಸಂಡೇ ದಿನಚರ್ಯೆ. ಒಳ್ಳೆ ಊಟ ಇತ್ತು, ಭರ್ಜರಿ ಭೋಜನ. ಸಂಡೇ ಭೋಜನ ಮಾಡಿಕೊಂಡು ಮತ್ತೆ ಮನೆಗೆ ನಾನು ನನ್ನ ಮಗ ಬಂದ್ವಿ. ಇಷ್ಟ ಆದರೆ ಶೇರ್, ಲೈಕ್, ಸಬ್ಸ್ಕ್ರೈಬ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.